ಎಂಥ ಅಪರೂಪದ ಮಾತುಗಳನ್ನ ತಂದೆ ಮಹಾದೇವಿಗೆ ನೀತಿಯ ಮಾತುಗಳಾಗಿ ಉಪದೇಶವನ್ನು ಮಾಡಿದರು ನೋಡಿ. ಅದನ್ನು ಕವಿಗಳು ಪುರಾಣದೊಳಗೆ ಬಹಳ ಚಂದ ಬರ್ಕೊಂಡು ಹೋಗ್ಯಾರ. ಆ ಉಡಿ ತುಂಬಿ ಹೊರಟಿರುವ ಮಗಳನ್ನ ಕಳಿಸುವಾಗ ಹೆತ್ತವರು ಹೇಳುವ ಅಂದಿನ ಮಾತುಗಳು ಇಂದಿನ ಮಾತುಗಳಲ್ಲ. ಇಂದಿನ ಮಾತುಗಳೇ ಬೇರೆ. ತಂಗಿ ಬಹಳ ಹುಷಾರು ಅನ್ನೋದ್ರೊಳಗಾಗಿನೇ ಆಕೆ ಹುಷಾರಾಗಿರ್ತಾಳೆ. ಮತ್ತು ಇವತ್ತು ಕಳಿಸ್ಕೊಡಾಕ ಪದ್ಧತಿಕರ ಎಲ್ಲಿ ಉಳ್ದಾವ? ಶರಣಬಸಪ್ಪನ ಪುರಾಣದಾಗನ ಉಡಿಯಕ್ಕಿ ಹಾಕಿ ಹಿಂಗ ಲಗ್ನ ಮಾಡಿದ್ರು, ಹಿಂಗ ಒಕ್ಕಲತನ ಮಾಡಿದ್ರು, ಹಿಂಗ ರಾಶಿ ಮಾಡಿದ್ರು, ಹಿಂಗ ಕಣ ಮಾಡಿದ್ರು. ಇದನ್ನ ನಾವು ತೋರಿಸಬೇಕಾಗ್ಯದ ಹೊರತಾಗಿ ಇವತ್ತಿನ ಕಾಲದವರಿಗೆ ಅದು ಯಾವುದೂ ಇಲ್ಲ. ಸಿಟಿಯಲ್ಲಿ ಒಬ್ಬಳ ಮದುವೆ ಆಯಿತು, ಅವಳು ಗಂಡನ ಮನೆಗೆ ಹೊಂಟಿದ್ಲು. ಪಕ್ಕದ ಮನೆಯಲ್ಲಿ ಕನ್ನಡ ಜನಪದ ಪ್ರೊಫೆಸರ್ ಇದ್ರು. ಪಾಪ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಾಕ ಬಂದ್ಲಂತಾಕಿ. ಅಂಕಲ್ ನಾನು ಹೊರಟಿದ್ದೇನೆ. ಪಾಪವ ಕನ್ನಡ ಜನಪದ ಓದಿದ ಮನುಷ್ಯ, ದೇಸಿ ಪದ್ಧತಿ ಗೊತ್ತಿತ್ತು. ಪೇಪರ್ ಹಿಡ್ಕೊಂಡು ಕುಂತಿದ್ದ, ಆಕಿನ ಮುಖನ ನೋಡ್ಲಿಲ್ಲ. ಒಳಗಿದ್ದ ಹೆಂಡತಿನ ಕರೆದಂತ, ಏನೇ ನಮ್ಮ ಪುಟ್ಟಿ ಗಂಡನ ಮನೆಗೆ ಹೊರಟಾಳೆ, ನಮ್ಮ ಮನೆಯಲ್ಲಿನೂ ಮಗಳಾಗಿ ಓಡಾಡಿದಾಳೆ, ಅವಳು ಗಂಡನ ಮನೆಗೆ ಹೋಗುವಾಗ ಬಂದಿದ್ದಾಳೆ ಹೇಳಲಿಕ್ಕೆ, ಅವಳನ್ನು ಕೂಡಿಸಿ ಒಂದಿಷ್ಟು ಉಡಿಯಕ್ಕೆ ಹಾಕಿ ಕಳಸೆ ಹೇಳಿದವ ಪ್ರೊಫೆಸರ್, ಕನ್ನಡ ಪ್ರೊಫೆಸರ್. ಹೆಂಡತಿ ಹೊರಗೆ ಬಂದ್ಲು, ಪ್ರೊಫೆಸರ್ನ ಹೆಂಡತಿ. ಪೇಪರು ಒಂದಿಷ್ಟು ಕೆಳಗೆ ಇಳಿಸ್ರಿ, ಮುಖ ಎತ್ತಿ ನೋಡ್ರಿ. ನೀವೇನೋ ಬಹಳ ಚಂದ ಉಡಿಯಕ್ಕಿ ಹಾಕು ಅಂತ ಹೇಳಿದ್ರಿ, ನಾ ಎಲ್ಲಿ ಹಾಕಲಿ ಉಡಿಯಕ್ಕಿ ಅಂದ್ಲಾಕಿ. ಯಾಕ ಅಂತ ಅವ ಪೇಪರ್ ಕೆಳಗಿಳಿಸಿ ನೋಡಿದ್ರ ಆಕಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಬಂದಿದ್ಲು. ಏನು ಕಿಸೆದಾಗ ಹಾಕ್ಲೇನು? ಹಿಂಗಾಗಿ ಕುಂತದ ಜಗತ್ತ. ಯಾವ ಗಂಡು ಯಾವ ಹೆಣ್ಣು ಏನೆಲ್ಲ ನಡೆದು ಹೋಗಿಬಿಟ್ಟದಲ್ಲ. ಅದೊಂದು ವಿರಕ್ತರ ಹಾಕೊಳ್ಳೋ ಕಪನಿ ಬಂದಂಗೆ ಇವ್ರಿಗೊಂದು ಕಪನಿ ಬಂದಾವ, ಅದನ್ನ ಹಾಕೊಂಡು ಭಗವ ಹಾಕೊಂಡು ನಿಂತು ಬಿಡ್ತಾವ, ಮುಗಿದು ಅವ್ವ. ಹಗಲೊತ್ತು ಮಾರ್ಕೆಟಿಗೆ ಹೋದ್ರೆ ಜೀನ್ಸ್ ಪ್ಯಾಂಟ್, ರಾತ್ರಿ ಅವು ಅನ್ನಕ್ಕೆ ದೇವುದಂಗೆ ಇದು ಒಂದು ಹಾಕೋತಾವ. ಅದಕ್ಕೇನೋ ಅಂತಾರ್ರಿ ಅಪ್ಪ, ಏನೋ ಅಂತಾರಲ್ಲ. ನೋಡ್ರಿ, ಅವ್ರ 90 ಇವ್ರ 90 ಮುಗ್ದ ಹೊತ್ತು ಜಗತ್ತ. ಎರಡೂ ಕೂಡ ಹಾಳಾಗಿ ಹೊಂಟಾವ ಕಡೆ. ಹೌದಲ್ರಿ? ಆದ್ರೆ ಶರಣಬಸಪ್ಪನ ಪುರಾಣದೊಳಗೆ ಬರುವ ಪ್ರಸಂಗ ಎಷ್ಟು ಚಂದದ, ಕಣ್ಣಿಗೆ ಕಟ್ಟುವಂಗ. ಭಾರತೀಯ ನಾರಿ ಹೆಂಗಿರಬೇಕು ಅನ್ನುವಂಥ ಸಂಸ್ಕೃತಿಯನ್ನು ಕೂಡ ಶರಣಪ್ಪನವರ ಬದುಕಿನ ಚರಿತ್ರೆಯೊಳಗೆ ನಾವು ಕಾಣುತ್ತೇವೆ. ಮಹಾದೇವಿಗೆ ನೀತಿಯ ಪ್ರೀತಿಯ ಮಾತುಗಳನ್ನು ಹೇಳಿ ಎತ್ತ ತಂದೆ ತಾಯಿಗಳು ಮಹಾದೇವಿಯನ್ನ ಬೀಳ್ಕೊಡ್ತಾರೆ. ಹೊಸ್ತಿಲು ದಾಟಿ ಹೊರಗಡೆ ಬಂದಾಗ ಗೆಳತಿಯರು ಸಾಲು ಸಾಲಾಗಿ ನಿಂತಾರೆ. ನಮ್ಮ ಗೆಳತಿ ಗಂಡನ ಮನೆಗೆ ಹೊಂಟಾಳ. ಇನ್ನು ಯಾವಾಗ ಬರ್ತಾಳೋ, ಯಾವಾಗ ಅವಳನ್ನ ನೋಡ್ತೀವೋ, ಅವಳನ್ನ ಮಾತಾಡಿಸಬೇಕು ಅಂತ ಸಖಿಯರು, ಗೆಳತಿಯರು, ಸಂಬಂಧಿಗಳು ಹೊರಗೆ ಬಂದು ನಿಂತು ಮಹಾದೇವಿಗೆ ಪ್ರೀತಿಯ ಅಕ್ಕರೆಯ ಪ್ರೀತಿಯನ್ನು ತೋರಿಸಿ, ಹೋಗಿ ಬಾ ಮಹಾದೇವಿ, ಹೋಗಿ ಬಾ. ಹೋದ ಮನೆಯೊಳಗ ಕೀರ್ತಿಯ ಕಳಶವಾಗಿ ನೀನು ಬಾಳಬೇಕು ಅಂತ ತಿಳ್ಕೊಂಡು ಎಲ್ಲ ಗೆಳತಿಯರು ಮಹಾದೇವಿಗೆ ಹಾರೈಕೆಯನ್ನು ಕೊಟ್ಟರು. ಈ ದೇಶದ ನಾರಿಯರ ತ್ಯಾಗ ಬಹಳ ದೊಡ್ಡದು. ಹಾಗಾಗಿ ಹೆಣ್ಣು ಕುಲವನ್ನ ಬಹಳ ಎತ್ತರದ ಸ್ಥಾನದಲ್ಲಿ ಇಟ್ಟಾರೆ ನಮ್ಮ ದೇಶದೊಳಗೆ. ಎಲ್ಲಿ ನಾರಿಯರು ಪೂಜೆಗೊಳ್ತಾರೋ ಅಲ್ಲಿ ದೇವಾನು ದೇವತೆಗಳು ಪೂಜೆಗೊಳ್ತಾರೆ ಅನ್ನುವಂಥ ತತ್ವವನ್ನು ಕೊಟ್ಟಾರ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಹ. ಎಷ್ಟು ದೊಡ್ಡ ಸ್ಥಾನ! ಅಷ್ಟೇ ಅಲ್ಲ, ನಾರಿಯರಿಗೆ ಒಂದು ವಿಶೇಷವಾದ ಪದವನ್ನು ಬಳಕೆ ಮಾಡ್ಯಾರ ನಮ್ಮ ಪೂರ್ವಜರು. ನಾರಿ ಹೆಣ್ಣು, ಅವಳು ಸರ್ವಮಂಗಲೆ, ಸದಾ ಮಂಗಲ ಸ್ವರೂಪಳಾಗಿರುವಂಥವಳು ಹೆಣ್ಣು. ಬಹಳ ದೊಡ್ಡ ಮಾತಿದು.
ಬಹಳ ದೊಡ್ಡ ತ್ಯಾಗ, ಹೆಣ್ಣಿನ ತ್ಯಾಗ. ಮೊನ್ನೆ ನಾನು B.Ed ಕಾಲೇಜಿನಲ್ಲಿ ವಚನಗಳಲ್ಲಿ ಸ್ತ್ರೀಯರಿಗೆ ಕೊಟ್ಟ ನಾಯಕತ್ವದ ಬಗ್ಗೆ ಮಾತನಾಡುವಾಗ ಈ ಮಾತನ್ನ ಹೇಳಿದೆ. ಹೆಣ್ಣು ಎಷ್ಟು ದೊಡ್ಡ ತ್ಯಾಗಮಯಿ ಅಂದ್ರೆ, ತಂದೆ ತಾಯಿಗಳ ಮನೆಯಲ್ಲಿ ಇರುವವರೆಗೆ ಅದೇನು ಒಂದು ಆಧಾರ್ ಕಾರ್ಡ್ ಇರ್ತದ ಅದು ಅಲ್ಲಿಗೆ ಮುಗಿತದ. ಅಲ್ಲಿ ಹೋದ ಮೇಲೆ ಆಧಾರ್ ಕಾರ್ಡ್ ಚೇಂಜ್ ಆಗ್ತದೆ. ನಮ್ಮ ಹಂಗಾಗಂಗಿಲ್ಲ, ಸಾಯತನ ಒಂದ. ಅವ್ರು ನೋಡ್ರಿ ಎಷ್ಟು ತ್ಯಾಗ ಮಾಡ್ತಾರೆ. ಅವಂದು ಅಪ್ಪಂದು ಅಡ್ರೆಸ್ ಇಲ್ಲದಂಗ, ತಮ್ಮ ಹುಟ್ಟಿದ ಮನೆಯ ಅಡ್ರೆಸ್ ಇಲ್ಲದಂಗ ಎಲ್ಲ ಅಡ್ರೆಸ್ ಅಲ್ಲೇ ಹೊಸಲೇ ಆಗಿಟ್ಟು ಇನ್ನು ಮೇಲೆ ಗಂಡನ ಮನಿನ ನನಗೆ ಅಡ್ರೆಸ್ ಅಂತ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಬರುವಂತ ಒಬ್ಬ ತ್ಯಾಗಮಯಿ ಅಂದ್ರೆ ಹೆಣ್ಣು. ಹೆಣ್ಣು ಹೆಣ್ಣು ಜೋರಾಗಿ ಬಡೀರಿ ಒಂದು ಚಪ್ಪಾಳೆ. ನಿಮಗ ಓಟ್ ಬೀಳ್ತಾವ. ಅದು ನಿಜವಾಗಲೂ ತ್ಯಾಗವೇ, ಸುಮ್ಮನೆ ತಮಾಸೆಗೆ ಹೇಳುವಂತ ಮಾತಲ್ಲ. ಅದಕ್ಕಾಗಿನೇ ಹೆಣ್ಣು ಮನೆತನವನ್ನ ಬೆಳಗುವಂತ ಕಣ್ಣು ಅಂತ ಗೌರವಿಸ್ತಾರೆ. ಅಷ್ಟೇ ಅಲ್ಲ, ತವರು ಮನೆಯಿಂದ ಹೊರಟು ಬರುವಂತ ಗರತಿಗೆ, ಹೆಣ್ಣಿಗೆ, ಇನ್ನೊಂದು ಮನೆಯ ಸೊಸೆಯಾಗಿ ಹೊರಡುವ ಮಗಳಿಗೆ ಹೆತ್ತವರು ಕೈಯೊಳಗ ನಮ್ಮ ನಾಡಿನ ಸಂಸ್ಕೃತಿ ಕಲಶಾರತಿಯನ್ನು ಕೊಡುತ್ತಾರೆ. ನೀನು ಕೀರ್ತಿಯ ಕಳಸವಾಗಬೇಕು ಮಗಳೇ. ಎಂಥ ಅಪರೂಪದ ತತ್ವ ಇದೆ ಅದರೊಳಗ, ಕಳಶಾರತಿ. ಬಹಳ ಜನ ತಾಯಂದಿರಿಗೆ ಗೊತ್ತೇ ಇಲ್ಲ, ಕೊಡುವವರಿಗೂ ಗೊತ್ತಿಲ್ಲ, ತಗೊಳ್ಳೋವರಿಗೂ ಗೊತ್ತಿಲ್ಲ, ಹೇಳೋರಂತೂ ಹೇಳೋದೇ ಇಲ್ಲ. ಒಟ್ಟ ಅಂತೂ ಇಂತೂ ಗದ್ದಲ್ದಾಗ ಹುಡುಗಿನ ಕಳಿಸಿಕೊಟ್ರೆ ಸಾಕನ್ನೋರೇ ಬಹಳ ಮಂದಿ ಇರ್ತಾರೆ. ಹಿಂಗ ವಿಚಾರ ಮಾಡೋ ಬಹಳ ಇರ್ತಾವ. ಅವ್ರ ಮಂತ್ರ ಅಂತೂ ಊದೇ ಊದ್ತಾರ. ಅವ್ರ ಏನು ಮಂತ್ರ ಊದ್ಯಾರ, ಮಂತ್ರದ ಅರ್ಥ ಸಹಿತ ಊದವ್ರಿಗೆ ಗೊತ್ತಿಲ್ಲ. ಎಷ್ಟೋ ಮಂದಿ ಸತ್ತಾಗಿ ಹೇಳೋ ಮಂತ್ರ ಲಗ್ನದಾಗ ಹೇಳ್ತಾವ, ಲಗ್ನದಾಗ ಹೇಳೋದು ಸತ್ತಾಗಿ ಹೇಳ್ತಾವ. ಆದ್ರೂ ನಾವು ತಾಳಿ ಕಟ್ಟಿವಿ, ಅದಕ್ಕೆ ನಮಗೆಲ್ಲ ಗದ್ಲಕ್ಕೆ ಬೀಳ್ತಾವ. ನೀವು ಸ್ಟಡಿನ ಮಾಡಿರಂಗಿಲ್ಲ, ಅವ್ರು ಏನಂತಾರ ಗೊತ್ತಿಲ್ಲ. ನೋಡ್ರಿ, ಮದುವೆ ಮೂಮೆಂಟ್ ಹಿಂಗಿರ್ತದಲ್ಲ, ಹಡ್ದವ್ರಿಗೆ ಒಂದು ಚಿಂತಿ, ತಾಯಿಗೆ ಒಂದು ಚಿಂತಿ, ಬೀಗರಿಗೆ ಒಂದು ಚಿಂತಿ, ಬಂದವ್ರಿಗೆ ಒಂದು ಚಿಂತಿ, ಹೋಗೋವ್ರಿಗಂತೂ ಅಕ್ಕಿ ಕಾಳು ಯಾವಾಗ ಬಿದ್ದಾವು, ಊಟ ಯಾವಾಗ ಸಿಕ್ಕಿತ್ತು ಆ ಚಿಂತಿ. ಒಟ್ಟಿಂತ ಗದ್ದದಾಗ ಲಗ್ನ ಮುಗಿದ ಹೋಗ್ತಾವ್. ಮದುವೆ ಬಹಳ ಪವಿತ್ರವಾದ ಅನುಬಂಧ ಅದು. ನಿನ್ನೆ ಹೇಳೀನಿ, ಅಪ್ಪ ಅವರ ದಾಸೋಹ ಸೂತ್ರದ ವಚನವನ್ನ ಬಳಸಿಕೊಂಡು ಮದುವೆ ಎರಡು ಆತ್ಮಗಳ ಸಂಬಂಧ, ಅದು ದಾಸೋಹವಯ್ಯ. ಎರಡು ಮನೆತನಗಳ ಸಂಬಂಧ, ಅದು ದಾಸೋಹವಯ್ಯ. ಎರಡು ಮನಗಳ ಸಂಬಂಧ, ಅದು ದಾಸೋಹವಯ್ಯ. ಎಷ್ಟು ಅದ್ಭುತ ಅದು. ಬಹಳ ಜನ ಅರ್ಥನೇ ಮಾಡಿಕೊಳ್ಳಲ್ಲ. ಅದಕ್ಕಾಗಿ ಕಳಸವನ್ನು ಕೊಟ್ಟು ಕಳಿಸುವಾಗ ಅದಕ್ಕೊಂದು ಶಬ್ದವನ್ನು ಬಳಸ್ಯಾರ ನಮ್ಮ ಹಿರಿಯರು. ಉಭಯ ಕುಲದೀಪಿಕೆ ನಾರಿ, ಉಭಯ ಕುಲದೀಪಿಕೆ, ಉಭಯ ಕುಲದೀಪಿಕೆ. ಹೆಣ್ಣಾದವಳು ನಾರಿ ಗರತಿ, ಅವಳು ಉಭಯ ಕುಲದೀಪಿಕೆ. ಎರಡೂ ಮನೆತನಗಳಿಗೆ, ಎರಡೂ ಕುಲಕ್ಕೆ ದೀಪವಾಗುವಂತವಳು. ಅದಕ್ಕಾಗಿ ಅವಳು ಉಭಯ ಕುಲ ದೀಪಿಕೆ ಅನ್ನುವಂತ ಅರ್ಥದೊಳಗ ಜೋಡು ದೀಪಗಳ ಕಳಶಾರತಿಯನ್ನ ತಾಯಂದರ ಕೈಯಾಗ ಕೊಡ್ತಾರ. ಒಂದು ದೀಪ ತವರು ಮನೆಯ ಸಂಕೇತ, ಮತ್ತೊಂದು ದೀಪ ಗಂಡನ ಮನೆಯ ಸಂಕೇತ. ತವರು ಮನೆಗೂ ನೀನು ಬೆಳಕಾಗಬೇಕು, ಗಂಡನ ಮನೆಗೂ ನೀನು ಬೆಳಕಾಗಬೇಕು. ಈ ಎರಡೂ ಬೆಳಕಿಗೆ ನೀನು ಸಾಕ್ಷಿಯಾಗಬೇಕು ಅಂತ ಎರಡು ದೀಪಗಳ ಮಧ್ಯಭಾಗದೊಳಗ ಒಂದು ಕಳಸವನ್ನಿಟ್ಟು ಅದರ ಮೇಲೆ ಮುತ್ತಿನ ತೆನೆಯನ್ನ ಇಡ್ತಾರ. ಅವ್ವ, ನಿನ್ನ ಬದುಕು ಕಳಸದಂತೆ ಕೀರ್ತಿ ಹೊಂದಬೇಕು. ಉಭಯ ಕುಲ ದೀಪಿಕೆ. ಅದಕ್ಕಾಗಿ ಆರತಿ, ಅದಕ್ಕಾಗಿ ಕಳಶ. ಆದ್ರೆ ಕಳಶ ಕೈಯಾಗಿದ್ರೂ ಕೂಡ ಬಹಳ ಜನ ಗಾಳಿಗೆ ಏನಾದ್ರೂ ದೀಪ ಆರ್ತು ಅಂದ್ರೆ ಬಹಳ ತಲೆ ಕೆಡಿಸ್ಕೊಳ್ಳೋ ಮಂದಿ ಅದಾರ. ಕಾಮನ್ ಸೆನ್ಸ್ ಇದು. ಗಾಳಿ ಆರ್ಯದ, ಆರ್ತು 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 ನೋಡ್ಬೇಕು, ದೊಡ್ಡ ಗದ್ಲ
ಕೆಲವು ಹಳೆ ತಲೆ ಇದ್ವು ಅಂದ್ರೆ ಇಡೀ ಓಣ್ಯಾಗೆಲ್ಲ ಗದ್ಲನ, ಯವ್ವ ಆರತಿ ಮಾಡೋ ಮುಂದೆ ಆಕಿ ಕೈ ಅಂದು ದೀಪ ಆರ್ತಂತಾವ. ಸೋಮ ಅಜ್ಞಾನ. ಗಾಳಿಗೆ ಆರ್ತದ, ಮತ್ತ ಅದರ ಧರ್ಮನೇ ಆರೋದು. ಎಣ್ಣೆ ಇರೋತನ ಉರಿತದ, ಎಣ್ಣೆ ಮುಗಿದ ಮೇಲೆ ಆರ್ತದ. ಆರಬಾರದು ಅಂತನ ಶರಣರು ನಂದಾದೀಪವನ್ನ ಬೆಳಗ್ಯಾರ. ಅರಳ ಗುಂಡಿಗೆಯೊಳಗೂ ನಂದಾದೀಪ ಬೆಳಗುತ್ತದ ಎಂದು ಶರಣ ಬಸಪ್ಪನವರು ಮರ್ತ್ಯ ಲೋಕದೊಳಗ ಈ ಮಾನವ ಲೋಕದ ಕಲ್ಯಾಣಕ್ಕಾಗಿ ಸಂಗಮ್ಮ ತಾಯಿಯ ಗರ್ಭದೊಳಗೆ ಹುಟ್ಟಿ ಬಂದ್ರು. ಅಂದು ಅವರು ಜನಿಸಿ ಬರುವಾಗ ಸಂಗಮ್ಮ ತಾಯಿಯ ಮಡಿಲಿನಿಂದ ಹೊರಗೆ ಬರುವಾಗ ಆ ಮಗುವಿನ ಜೊತೆಯಲ್ಲಿ ಮಾಸ ಏನು ಬಿತ್ತು, ಆ ಮಾಸವನ್ನೇ ಮಣ್ಣಿನ ಗಡಿಯೊಳಗಿಟ್ಟು ಅಲ್ಲಿ ಅದನ್ನ ಒಂದು ರೀತಿ ಗೋಪುರ ಮಾಡಿದಂಗ ಮಾಡ್ಯಾರ. ಅಲ್ಲಿ ಒಂದು ದೀಪವನ್ನ ಮ್ಯಾಲೆ ಬೆಳಗ್ಯಾರ. ಅದಕ್ಕ ಆರದ ಮಾಸದ ದೀಪ ಅಂತ ಕರೀತಾರ ಅರಳ ಗುಂಡಿಗೆಯೊಳಗ. ಬಹಳ ಅಪರೂಪ ಇದು. ಯಾಕ? ಪ್ರಕೃತಿಯೊಳಗೆ ಹುಟ್ಟಿ ಬರುವಾಗ ತಾಯಿಯ ಗರ್ಭದಿಂದ ಮಗುವಿನ ಜೊತೆಯಲ್ಲಿ ಮಾಂಸ, ಅದು ಜನಪದರು ಅದಕ್ಕೆ ಮಾಸ ಅಂತ ಕರೆದ್ರು. ಅದನ್ನ ನಾನು ನೋಡಿದಂತೆ ಬಹುಶಃ ಮಕ್ಕಳು ಹುಟ್ಟಿದಾಗ ಅದನ್ನು ಹೊಸ್ತಲು ಮುಂದೆ ತೆಗೆದು ಮಣ್ಣಿನ ಗಡಿಗೆಯಾಗಿ ಹಾಕಿ ಮುಚ್ಚಿಡುವ ಪರಂಪರೆ ನಮ್ಮಲ್ಲಿತ್ತು. ಇವತ್ತು ಎಲ್ಲ ಆಸ್ಪತ್ರೆಗೆ ಆಗ್ತಾವ, ಅದರ ಬಗ್ಗೆ ಬಹಳ ಜನರಿಗೆ ಅರಿವೇ ಇಲ್ಲ. ನೋಡಿ, ನಂದಾದೀಪ ಸದಾ ಉರಿಬೇಕು ಅಂದ್ರೆ ತೈಲ ಹಾಕ್ತಾನೆ ಇರಬೇಕು, ತೈಲ ಒಸರ್ತಾನೆ ಇರಬೇಕು, ಉಳಿತದ. ಸಹಜವಾಗಿ ತೈಲ ತೀರಿದಾಗ ದೀಪ ಆರುವುದು ಸಹಜ. ಅದು ಆರ್ತದ ಅಂತನ ಕನ್ನಡದೊಳಗೆ ಈ ಪದ ಬಳಸ್ಯಾರ. ಏನು ಪದ? ಆರತಿ. ಏನಂದಾರ್ರಿ? ಆರತಿ. ಸುಮ್ಮ ಹಿಂಗ್ ಹಿಡ್ಕೊಂಡಾಗ ಅನ್ಬೇಕು, ಆರತಿ ಆರತಿ ಆರ್ತಿ. ಒಂದು ದಿನ ನೀನ ಆರ್ತಿ, ಅಂಗ ಬಿಟ್ರು ಹೊಲಸನಾರ್ತಿ. ಇಟ್ಟು ಬಂದ ಮೇಲೆ 3 ತಿಂಗಳದಾಗ ನಿನ್ನ ಎಲ್ಲರೂ ಮರಿತಿ. ಹೌದಲ್ರಿ? ಮರ್ತಾ ಬಿಡ್ತಾ. ಇದು ಆರೋಧ ಅದ. ಅದಕ್ಕೆ ಸಿದ್ಧರಾಮ ಶಿವಯೋಗಿಗಳು ತಮ್ಮ ವಚನದೊಳಗೆ ಒಂದು ಮಾತು ಹೇಳ್ಯಾರ. ದೀಪದಂತಿಹ ಮಾನವ ಜನ್ಮ, ಬಂದುದು ತಿಳಿಯಬಾರದು, ಓದುದು ತಿಳಿಯಬಾರದು. ಇದು ದೀಪದಂಗದ ರೀ. ಯಾವಾಗ ಆರ್ತದ ಗೊತ್ತೇ ಆಗೋದಿಲ್ಲ. ಅದಕ್ಕೆ ದೊಡ್ಡ ರಂಗೇಗೌಡರು ಕನ್ನಡ ಸಾಹಿತ್ಯದೊಳಗ ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ ಆಗಲೋ ಈಗಲೋ ಯಾವಾಗಲೋ ಆರಬಹುದು. ಹೌದಲ್ಲ? ಅದಕ್ಕಾಗಿ ಅನುಮಾನ ಪಡೋದು ಬೇಕಾಗಿಲ್ಲ. ಇದರ ಅರ್ಥ ತಿಳ್ಕೊಂಡು ಹೆಣ್ಣಾದವಳು ಬಾಳಬೇಕೇ ವಿನ ಆರ್ತ್ಯವ್ವ 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 ಯವ್ವ ನೀನ ಆರೈಕೆದೀದಿ ಒಂದಿನ, ಅದನ್ನೇನು ದೊಡ್ಡದು ಆರ್ತಿ 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 ಅನ್ಕೋತ ಕೂತಿ. ಹಂಗರಿ ಈ ಆರ್ತಿ ಸಲುವಾಗಿ ಎಷ್ಟು ದೊಡ್ಡ ಜಗಳ ಆಗ್ತಾವ ಅಂದ್ರೆ, ಒಂದೊಂದು ಮದುವೆಯಾಗ ಚಾಜ ಅಂತ ಇರ್ತಾವ, ಸ್ವಾದರತ್ತಿನ ಹಿಡ್ಕೋಬೇಕು. ಮತ್ತ ಅಣ್ಣತಂಬರ ಮದುವೆಯಾಗ ಅಕ್ಕ ತಂಗಿಯರ ಹಿಡ್ಕೋಬೇಕು ಆರ್ತಿ. ಇನ್ನೊಬ್ಬರು ಕೈಯಾಗ ಕೊಟ್ರೆ ನಡೆಯಂಗಿಲ್ಲ. ಹಂಗೂ ಹಿಂಗೂ ಬಂದಾರ ಅಂತ ಕೊಟ್ರು ಜಗಳ ಆಗಿ ಮದುವೆ ಎಷ್ಟೋ ನಿಂತು ಹೋಗ್ಯಾವ. ಇವಾಗ್ಯಾವ ಆರ್ತಿ ಸಲುವಾಗಿ. ಅದು ಚಾಜ. ಆರ್ತಿ ಇಟ್ಕೊಂಡವ್ರಿಗೆ ಚಲೋ ಸೀರೆ ತಂದು ಉಡಿಸ್ಬೇಕು, ಅವ್ರು ಹೋಗೋ ಮುಂದೆ ಬಂಗಾರ ಹಾಕಬೇಕು. ಇವೆಲ್ಲ ನಮ್ಮಲ್ಲಿ ಸಂಪ್ರದಾಯಗಳು. ಕೊಡ್ಲಿಲ್ಲರು ದೊಡ್ಡ ಜಗಳ. ಆಕೆ ತವ್ರ ಮನೆ ಕಡೆ ಎಲ್ಲ ಮಾರಿ ತೋರಿಸ್ಲಾರ್ದಂಗೆ ಹೋಗ್ತಾಳ. ಮತ್ತೆ ಆಕಿನ ಕರ್ಕೊಂಬರಕ್ಕೆ ಹೋಗ್ಬೇಕು 20 ಮಂದಿ. ಬಾರ ಯವ್ವ ತಂಗಿ, ಹಂಗ ಮಾಡಬೇಡ ಯವ್ವ, ಮದುವೆ ನಿಂದಿರ್ತದ, ನೋಡ ಬರಲ್ಲ ಅಂತಾಳೆ. ದೊಡ್ಡದ್ರಿ ಇದು. ಏನು ರಾಷ್ಟ್ರಪತಿ ಪಟ್ಟ ಸಿಕ್ಕಂಗಾಗಿರ್ತದ. ಹಿಂಗ ಆರ್ತಿ ಹಿಡ್ಕೊಳ್ಳೋದಕ್ಕೆ. ಅದಕ್ಕೆ ನಮ್ಮಲ್ಲಿ ಕನ್ನಡದೊಳಗೆ ಒಂದು ಗಾದಿ ಮಾತು ಹೇಳ್ಯಾರ. ಅರುಗೇಡಿ ಕೈಯಾಗ ಆರ್ತಿ ಕೊಟ್ರು 6 ತಿಂಗಳು ಕೆಳಗೆ ಇಟ್ಟಿದ್ದಿಲ್ಲ. ಎಷ್ಟು ಚಂದಿಲ್ರೇ ಇದು ಮಾತು. ಅರುಗೇಡಿ ಕೈಯಾಗ ಆರ್ತಿ ಕೊಟ್ರ 6 ತಿಂಗಳು ಕೊಟ್ಟಾರ 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 ಕೊಟ್ಟಾರ, ಒಟ್ಟ ಕೆಳಗೆ ಇಟ್ಟಿದ್ದಿಲ್ಲ. ಹಿಂಗೆಲ್ಲ ನಡೀತಾವ. ಆದ್ರೆ ಹೆಣ್ಣಾದವಳು ಮನೆತನವನ್ನ ಬೆಳಗುವಂತ ನಂದಾದೀಪವಾಗಿ, ಆರತಿಯಾಗಿ, ಕಲಶಾರತಿಯಾಗಿ, ಉಭಯ ಕುಲದೀಪಿಕೆಯಾಗಿ ಹೋಗಬೇಕು ಅನ್ನೋದು
ಈ ನಾಡಿನ ಧರ್ಮ ಇದನ್ನೆಲ್ಲ ಹರಸಿ ಹಾರೈಸಿ ಹೆತ್ತವರು ಬಂಧು ಬಳಗ ಸಂಬಂಧಿಗಳು ಮಹಾದೇವಿಗೆ ಅನುಗ್ರಹವನ್ನ ಮಾಡಿ ಬೀಳ್ಕೊಟ್ರು. ಶರಣಬಸಪ್ಪನವರ ಜೊತೆಯಲ್ಲಿ ಚಕ್ಕಡಿಯೊಳಗ ಮಹಾದೇವಿ ಮಮತೆಯ ಮಡದಿಯಾಗಿ ಅರಳಗುಂಡಿಗೆಗೆ ಬಂದ್ಲು. ಅರಳಗುಂಡಿಗೆಗೆ ಬಂದಾಗ ಆ ಊರಿನಲ್ಲಿ ಇರುವಂತ ಮೂಲ ನಂದಿ ಬಸವೇಶ್ವರ ದೇವಸ್ಥಾನ, ಆ ದೇವಸ್ಥಾನದ ಬಳಿಗೆ ಹೋಗಿ ದೇವರಿಗೆ ಕೈ ಮುಗಿದು ಕರ್ಪೂರಾರತಿಯನ್ನ ಮಾಡಿಕೊಂಡು ಕಾಯಿಯನ್ನು ಒಡೆಸಿಕೊಂಡು ಶರಣ ದಂಪತಿಗಳು ಸಾಗಿ ಸಾಲೋಕ್ಯ ಮನೆತನದತ್ತ ಸಾಗಿ ಬರುವಾಗ ಹಾದಿಯೊಳಗ ಬೀದಿಯೊಳಗ ನಿಂತಿರುವಂತ ಅರಳಗುಂಡಿಗೆಯ ದೈವ ಆನಂದ ಪಡುತ್ತಿತ್ತಂತೆ. ಎಂಥ ಶರಣ ದಂಪತಿಗಳು! ಶರಣಪ್ಪನ ಜೊತೆಯಲ್ಲಿ ಮಹಾದೇವಿ ಇಬ್ಬರು ನಮ್ಮೂರಿನ ಹಾದಿಯೊಳಗ ತಮ್ಮ ಮನೆಯತ್ತ ಸಾಗಿ ಹೋಗುವುದನ್ನು ನೋಡಿದ್ರೆ ಸ್ವತಃ ಶಿವಪಾರ್ವತಿಯರೇ ನಮ್ಮೂರಿಗೆ ಬಂದಾರೇನೋ ಅನ್ನುವಂತ ರೀತಿಯೊಳಗ ಜನಗಳ ಆನಂದ ಪಟ್ರಂತ. ಹೌದು, ಅವರು ನಿಜವಾಗಲೂ ಶಿವಪಾರ್ವತಿಯರೇ. ಶರಣಪ್ಪ ಶಿವನಾಗಿ ಬಂದಿದ್ದ, ಪಾರ್ವತಿಯೇ ಮಹಾದೇವಿಯಾಗಿ ಬಂದಿದ್ದು. ಲೌಕಿಕ ಪ್ರಪಂಚದ ಜನರ ಕಣ್ಣಿನೊಳಗ ಅವರು ಕೇವಲ ಮಾನವ ಶರೀರವನ್ನು ತೊಟ್ಟು ಬಂದಿರುವಂತ ಎರಡು ದೇಹಗಳಾಗಿ ಕಾಣ್ತಾ ಇದ್ರೆ, ಅರಿವಿನ ವಿಚಾರದೊಳಗೆ ನಾವು ಚಿಂತನೆ ಮಾಡಿದಾಗ ಅವರು ನಿಜವಾಗಲೂ ಕೂಡ ಆದರ್ಶ ಶರಣ ದಂಪತಿಗಳಾಗಿ ಶಿವ ಮತ್ತು ಪಾರ್ವತಿಯರಾಗಿನೇ ಈ ಲೋಕದೊಳಗ ಲೀಲೆಯನ್ನ ಮಾಡುವ ಸಲುವಾಗಿ ಬಂದವರಾಗಿದ್ರು. ಅರಳಗುಂಡಿಗೆ ಬೀದಿಯಲ್ಲಿ ಸಾಗಿ ಸಾಗಿ ಸಾಲೋಕ್ಯ ಮನೆತನದ ವಸ್ತಿಲ ಅಂಗಳದೊಳಗ ಮಗ ಮತ್ತು ಸೊಸೆ ಬಂದು ನಿಂತಾಗ ಹಡೆದ ತಾಯಿಯಾಗಿರುವಂತ ಸಂಗಮ್ಮ, ಜನ್ಮದಾತನಾಗಿರುವಂತ ಮಲಕಪ್ಪ, ಪಡೆದ ತಾಯಿಯಾಗಿರುವಂತ ಮಡಿಯಮ್ಮ, ಪಡೆದ ತಂದೆಯಾಗಿರುವಂತ ಆದಪ್ಪ, ಜೊತೆಯಲ್ಲಿ ಸಹೋದರನಾಗಿರುವಂತ ಅಮರಪ್ಪ, ಇವರೆಲ್ಲರೂ ಕೂಡ ನಿಂತಾರ. ಅವರ ಜೊತೆಗೆ ಬಂಧು ಬಳಗ, ಆ ಊರಿನ ಹೆಂಗಳೆಯರು. ಬಹಳ ದಿನಕ್ಕ ಮತ್ತೊಮ್ಮೆ ಸಾಲೋಕ್ಯ ಮನೆತನಕ್ಕ ಶರಣಪ್ಪನ ಮಡದಿಯಾಗಿ ಮಹಾದೇವಿ ಮಾಷಾಳ ಗ್ರಾಮದಿಂದ ಇವತ್ತು ಬಂದಾಳ. ಅವಳನ್ನ ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳುವಂತ ಅಪರೂಪದ ಪ್ರಸಂಗ ಅನ್ನುವಂತ ಅಭಿಮಾನದೊಳಗ ಅವರೆಲ್ಲರೂ ಪ್ರೀತಿಯಿಂದ ಸಂಪ್ರದಾಯದಂತೆ ಹೆಂಗಳೆಯರು ಕಲಶಾರತಿಯನ್ನ ಮಾಡಿ ದೃಷ್ಟಿ ಆರತಿಯನ್ನ ತೆಗೆದು ಮಹಾದೇವಿಯನ್ನ, ಅವ್ವ ತಂಗಿ, ನೀನು ಮೊದಲ ಬಾರಿಗೆ ನಿನ್ನ ಗಂಡನ ಮನೆಯನ್ನ ಪ್ರವೇಶ ಮಾಡ್ತಾ ಇದ್ದೀಯ. ಈ ಮನೆಗೆ ಒಳಿತಾಗುವಂತ ಸಂಕಲ್ಪವನ್ನ ಮಾಡಿ ಒಳಗಡೆ ಬಾರವ್ವ ಅಂದಾಗ ಮಹಾದೇವಿ ಆ ಮನೆತನದ ಸೊಸೆಯಾಗಿ ಒಳಗಡೆ ಪ್ರವೇಶವನ್ನ ಮಾಡ್ತಾಳೆ. ಬಲಗಾಲಿಟ್ಟು ಮನೆಯೊಳಗ ಸಾಗಿ ಬಂದಾಗ ಮನೆಯೊಳಗಿರುವಂತ ಅತ್ತೆ ಮಾವಂದಿರಿಗೆ ಸಂತೋಷ ಆಗ್ತದೆ. ನಮ್ಮಪ್ಪ ಶರಣ ಮದುವೆ ಆಗಲ್ಲ ಅಂತಿದ್ದ, ಗುರುಗಳ ಮೂಲಕ ಹೇಳಿಸಿ ನಮ್ಮ ಮಗನಿಗೆ ಕಲ್ಯಾಣ ಮಾಡಿದಿವಿ. ನಮ್ಮ ಪೂಜ್ಯ ಗುರುಗಳು, ಮನೆತನದ ಗುರುಗಳು, ಕಲಕೇರಿಯ ಮರುಳಾರಾಧ್ಯರು ಅನುಗ್ರಹವನ್ನ ಮಾಡಿದರು. ಇಂದು ನಮ್ಮ ಮನೆ ತುಂಬಿತು ಅಂತ ತಿಳ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಬಂದಿರುವಂತ ಮಡದಿಯ ಜೊತೆಯಲ್ಲಿ ಶರಣಬಸಪ್ಪನವರ ಸಂಸಾರ ಧರ್ಮ ಆರಂಭ ಆಗ್ತದೆ. ನಿಜವಾಗಲೂ ಕೂಡ ಸಂಸಾರ ಧರ್ಮ ಆರಂಭ ಆಗುವ ಪೂರ್ವದೊಳಗ ಸಂಸಾರ ಧರ್ಮಕ್ಕೆ ಹೆಜ್ಜೆಯನ್ನ ಇಡುವಂತ ಸತಿಪತಿಗಳಿಗೆ ಸಂಸ್ಕಾರ ಇರಬೇಕು. ಎಲ್ಲಿ ಸಂಸ್ಕಾರ ಇರ್ತದೋ ಆ ಸಂಸಾರ ಅದು ಸಸಾರವಾಗಿ ಸಾಗ್ತದೆ.